ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಆಗಮನ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಸುತ್ತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇವತ್ತು ಬೆಂಗಳೂರು ಹಾಗೆಯೇ ತುಮಕೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಕೆಲ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಐಇಸಿಗೆ ಹೆಲಿಕಾಪ್ಟರ್ನಲ್ಲಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಅಲ್ಲಿ ಇಂಡಿಯಾ ಎನರ್ಜಿ ವೀಕ್ 2023ಗೆ ಚಾಲನೆಯನ್ನ ನೀಡ್ತಾರೆ. ಪೆಟ್ರೋಲ್ಗೆ ಶೇಕಡಾ 20% ಎಥನಾಲ್ ಮಿಶ್ರಣ ಮಾಡಿ ಸಿದ್ಧಪಡಿಸಲಾಗಿರುವಂತಹ ನೂತನ E20 ಪೆಟ್ರೋಲ್ ವಿತರಣೆಗೆ ಚಾಲನೆಯನ್ನ ಕೊಡ್ತಾರೆ. ಅದರ ಜೊತೆಯಲ್ಲಿ ಒಮ್ಮೆ ಬಳಸಿ ಎಸೆದ ಹಳೆ ಪ್ಲಾಸ್ಟಿಕ್ ತ್ಯಾಜ್ಯದ ಬಾಟಲ್ನಿಂದ ತಯಾರಿಸಿದ ಸಮವಸ್ತ್ರವನ್ನು ಕೂಡ ಅನಾವರಣ ಮಾಡ್ತಾರೆ. ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ತುಮಕೂರಿನತ್ತ ನರೇಂದ್ರ ಮೋದಿ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಮೋದಿಯನ್ನ ಸ್ವಾಗತಿಸಲು ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೇನೆ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ನರೇಂದ್ರ ಮೋದಿ ಅವರ ಆಗಮನ ಆಲ್ರೆಡಿ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಬಿಐಇಸಿಗೆ ಹೆಲಿಕಾಪ್ಟರ್ನಲ್ಲಿ ತೆರಳುತ್ತಾರೆ. ಇನ್ನು ಫೆಬ್ರವರಿ ತಿಂಗಳಲ್ಲೇ ಒಟ್ಟು ರಾಜ್ಯಕ್ಕೆ 3 ಬಾರಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇರುವುದು. ಇವತ್ತು ಒಂದಿನ 12ನೇ ತಾರೀಕು ಮತ್ತೆ 27ನೇ ತಾರೀಕು ರಾಜ್ಯದಲ್ಲಿ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಈ ಮುಖಾಂತರ ನಮೋ ಹೆಸರಲ್ಲಿ ಎಲೆಕ್ಷನ್ ಗೆಲುವಿನ ಮಂತ್ರವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇನ್ನು ಎಚ್ಎಎಲ್ಗೆ ಒಂದ್ ಕಡೆ ಪ್ರಧಾನಿ ಮೋದಿ ಬಂದಿದ್ರೆ ಭದ್ರತೆ ಕೈಗೊಂಡಿರುವಂತಹ ಪೊಲೀಸರಿಗೆ ಬೀದಿ ನಾಯಿಗಳ ಟೆನ್ಷನ್ ಎದುರಾಗಿತ್ತು. ಏಕಾಏಕಿ 4-5 ನಾಯಿಗಳು ಏರ್ಪೋರ್ಟ್ನತ್ತ ನುಗ್ಗಿದ್ವು. ತಪಾಸಣೆ ಮಾಡ್ತಾ ಇದ್ದ ಗೇಟ್ ಬಳಿ ಓಡ್ ಬಂದ 4-5 ನಾಯಿಗಳನ್ನ ಹಿಡಿಯೋಕೆ ಪೊಲೀಸರು ಹರಸಾಹಸ ಪಟ್ರು. ಬಳಿಕ ಬಿಬಿಎಂಪಿ ಸಿಬ್ಬಂದಿ ಬಂದು ಬಲೆ ಹಾಕಿ ನಾಯಿಗಳನ್ನ ಹಿಡಿದು ದೂರ ತಗೊಂಡು ಹೋದ್ರು. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಈ ಭದ್ರತೆಯನ್ನ ಕೈಗೊಂಡಿದ್ರು ಪೊಲೀಸರು. ಆದ್ರೆ ಏಕಾಏಕಿ 4-5 ಬೀದಿ ನಾಯಿಗಳಲ್ಲಿ ಬಂದ್ಬಿಟ್ವು. ಪೊಲೀಸರಿಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ಆಮೇಲೆ ಹಿಡಿಯೋ ಪ್ರಯತ್ನ ಪಟ್ಟರು. ಬಿಬಿಎಂಪಿ ಅವರು ಬಲೆ ತಗೊಂಡು ಬಂದು ಆ ಬೀದಿ ನಾಯಿಗಳನ್ನ ಹಿಡಿದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಎಷ್ಟೊತ್ತಿಗೆ ಬಿಐಇಸಿಗೆ ಹೆಲಿಕಾಪ್ಟರ್ ನಲ್ಲಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಜೊತೆಗೆ ಅಲ್ಲಿ ಭದ್ರತೆಯನ್ನ ಮಿನಿಟ್ ಟು ಮಿನಿಟ್ ನೋಡ್ತಾ ಇರ್ತಾರೆ. 1 ಸೆಕೆಂಡ್ ಕೂಡ ಅಲ್ಲಿ ಪೊಲೀಸರು ಒಂಚೂರು ವಿಚಲಿತರಾಗೋದಿಲ್ಲ, ಅಷ್ಟು ಮಟ್ಟಿಗೆ ಅಲರ್ಟ್ ಆಗಿರ್ತಾರೆ. ಆದ್ರೆ ಈ ನಾಯಿಗಳು ಎಲ್ಲಿಂದ ಬಂದು ಸದ್ಯಕ್ಕೆ ಅದನ್ನ ಎಲ್ಲಿ ಹಿಡಿದು ತಗೊಂಡು ಹೋಗಿದ್ದಾರೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತಹ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಇನ್ನೊಂದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ಒಂದು ಕಡೆ ಈಗಾಗಲೇ ಭದ್ರತೆ ಕೂಡ ಅಷ್ಟೇ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಅದರಲ್ಲೂ ಕೂಡ ಅಷ್ಟೇ ಎಚ್ಎಎಲ್ ವಿಮಾನ ನಿಲ್ದಾಣದ ಬಳಿ ಅನ್ನೋದನ್ನು ಕೂಡ ನೋಡ್ತಾ ಇರಬಹುದು. ಯಾಕಂದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು 10:50 ಸುಮಾರಿಗೆ ಈಗಾಗಲೇ ಹೆಲಿಪ್ಯಾಡ್ಗೆ ಆಗಮಿಸಿರುವಂತದ್ದು. ಇಲ್ಲಿಂದ ಅವರು ಹೆಲಿಪ್ಯಾಡ್ ನ ಮುಖಾಂತರವಾಗಿ ಮಾಧವರಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಕೂಡ ಅಷ್ಟೇ ಪೊಲೀಸರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಎಲ್ಲಾ ರೀತಿಯಂತಹ ಒಂದು ಭದ್ರತೆಯನ್ನು ಕೂಡ ಅಷ್ಟೇ ಮಾಡ್ಕೊಂಡಿದ್ರು. ಯಾವುದೇ ಒಂದು ಅನುಮಾನಾಸ್ಪದ ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಬಿಡ್ತಾ ಇರಲಿಲ್ಲ. ಪ್ರತಿಯೊಂದು ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಚೆಕ್ ಮಾಡಿ ತದನಂತರ ಅವರಿಗೆ ಪಾಸ್ ಇದ್ದಂತವರಿಗೆ ಮಾತ್ರ ಬಿಡ್ತಾ ಇದ್ರು. ಜೊತೆಗೆ ಪ್ರೋಟೋಕಾಲ್ ನ ಪ್ರಕಾರವಾಗಿ ಯಾರಿಗೆಲ್ಲ ಒಂದು ಪ್ರಧಾನಿಯವರನ್ನು ಬರುವಂತ ಟೈಮ್ ನಲ್ಲಿ ಆಹ್ವಾನ ಮಾಡೋಕೆ ಅವಕಾಶ ಇದೆಯೋ ಅವರನ್ನ ಮಾತ್ರ ಒಳಗಡೆ ಬಿಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ಕೊಂಡು ಬಂದಿದ್ರು. ಜೊತೆಗೆ ಒಂದು ಕ್ಷಣದ ಕಾಲ ಕೂಡ ಅಷ್ಟೇ ಒಂದು 4-5 ಬೀದಿ ನಾಯಿಗಳು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಸ್ವಲ್ಪ ಕಾಟ ಕೊಡ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೊಂದು ಭದ್ರತೆ ಇರುವಂತಹ ಕಾರಣಕ್ಕೋಸ್ಕರ ಏಕಾಏಕಿ ಒಂದಷ್ಟು ನಾಯಿಗಳು ಕೂಡ ಅಷ್ಟೇ ಈ ಒಂದು ಸ್ಥಳದಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಒಳಗೆ ಹೋಗಲು ಕೂಡ ಯತ್ನ ಮಾಡಿದ್ರು. ತಕ್ಷಣವಿಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಅವರ ನಾಯಿಗಳನ್ನ ಕಳಿಸೋದ್ರ ಜೊತೆಗೆ ಬಿಬಿಎಂಪಿ ಅವರಿಗೆ ಇಮಿಡಿಯೇಟ್ ಆಗಿ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟಂತ ಬಳಿಕ ಬಿಬಿಎಂಪಿಯ ಸಿಬ್ಬಂದಿ ಅವರು ಕೂಡ ಸುಮಾರು 20 ನಿಮಿಷಗಳ ಕಾಲ ಇಲ್ಲಿ ಬಂದಿದ್ದಂತಹ ನಾಯಿಗಳನ್ನು ಕೂಡ ಅಷ್ಟೇ ಅವರು ಇಲ್ಲಿಂದ ತಗೊಂಡು ಇಲ್ಲಿ ಬೇರೆ ಕಡೆ ಹೋಗಿರುವಂತದ್ದು. ಒಟ್ಟಾರೆಯಾಗಿ ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಯಾವ ರೀತಿಯಾದಂತಹ ಸೆಕ್ಯೂರಿಟಿ ಇದೆ ಅಂದ್ರೆ, ಯಾಕಂದ್ರೆ ಪ್ರಧಾನಿ ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಯೂ ಕೂಡ ಅಷ್ಟೇ ಭದ್ರತೆಯನ್ನು ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಎಚ್ಎಎಲ್ ನ ರೋಡ್ ಏನಿದೆ ಆ ಒಂದು ರೋಡ್ ಅನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ಇಲ್ಲಿ ಕೇವಲ ಪ್ರೋಟೋಕಾಲ್ ನ ಪ್ರಕಾರವಾಗಿ ಯಾರಿಗೆಲ್ಲ ಅವಕಾಶವಿದೆ, ಮೋದಿ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವ ಮಿನಿಸ್ಟರ್ಗೆ ಅವಕಾಶ ಇದೆ ಅಂತವ್ರನ್ನ ಬಿಟ್ರೆ ಉಳಿದಂತೆ ಯಾರೊಬ್ಬರಿಗೂ ಕೂಡ ಇವತ್ತು ಅವಕಾಶವನ್ನ ಯಾರೆಲ್ಲ ಅಲ್ಲಿ ಬಂದಿದ್ದಾರೆ, ಸಿಎಂ ಬಂದಿದ್ದಾರೆ, ರಾಜ್ಯಪಾಲರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅವ್ರನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಸ್ವಾಗತ ಮಾಡಕ್ ಬಂದಿದ್ದಾರೆ, ಸ್ವಾಗತ ಕೋರಿದಾಗಿದೆಯಾ, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ?
ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಇಲ್ಲಿ ಪ್ರಮುಖವಾಗಿ ಸಚಿವ ಬೈರತಿ ಬಸವರಾಜ್ ಆಗಿರ್ಬೋದು ಅಥವಾ ಶಾಸಕ ಅರವಿಂದ ಲಿಂಬಾವಳಿ ಸೇರಿದಂತೆ ಒಂದಷ್ಟು ಜನ ಮಾತ್ರ ಇಲ್ಲಿ ಬಂದಿರುವಂತಹ. ಜೊತೆಗೆ ಪ್ರಮುಖವಾಗಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ನಗರ ಪೊಲೀಸ್ ಆಯುಕ್ತರು ಮತ್ತು ಗುಪ್ತಚರ ಇಲಾಖೆ ಎಡಿಜಿಪಿ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು. ಇವರನ್ನು ಹೊರತುಪಡಿಸಿದ್ರೆ ಯಾರೊಬ್ಬರಿಗೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಜೊತೆಗೆ ಪ್ರಮುಖವಾಗಿ ಒಂದು ಸರ್ಕಾರದ ಕಡೆಯಿಂದ ಬೈರತಿ ಬಸವರಾಜ್ ಮತ್ತು ಅರವಿಂದ ಲಿಂಬಾವಳಿಯನ್ನು ಪಿಎಂ ಅವರನ್ನ ರಿಸೀವ್ ಮಾಡ್ಕೊಳ್ಳೋಕೆ ಅಂತಾನೆ ಬಂದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ HAL ನ ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಬಹುತೇಕ ಇನ್ನೊಂದು 5 ನಿಮಿಷದಲ್ಲಿ ಅವರನ್ನ ರಿಸೀವ್ ಮಾಡಿಕೊಳ್ಳುವಂತ ಒಂದು ಪ್ರೋಗ್ರಾಮ್ ಆದಂತ ಬಳಿಕ ಅವರು ನೇರವಾಗಿ ಹೆಲಿಪ್ಯಾಡ್ ನ ಮುಖಾಂತರವಾಗಿ ಇಲ್ಲಿಂದ ಮಾಧವರಕ್ಕೆ ಹೋಗ್ತಾರೆ. ಯಾಕಂದ್ರೆ ಮೋದಿ ಬರ್ತಿರುವಂತ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡ್ ನ ಮುಖಾಂತರ ಹೋಗುವಂತ ನಿನ್ನೆ ಸಂಜೆ 3 ಹೆಲಿಪ್ಯಾಡ್ಗಳು ಕೂಡ ಈ ಒಂದು HAL ವಿಮಾನ ನಿಲ್ದಾಣಕ್ಕೆ ಬಂದಿತ್ತು. ಸದ್ಯಕ್ಕೆ ಮೋದಿ ಬಂದಿದ್ದು ಇನ್ನೇನು 5 ನಿಮಿಷದಲ್ಲಿ ಅವರು ಇಲ್ಲಿಂದ ನೇರವಾಗಿ ಮಾಧವರಕ್ಕೆ ಹೆಲಿಪ್ಯಾಡ್ ನ ಮುಖಾಂತರ ಹೋಗೋಕ್ಕೂ ಕೂಡ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೆಸಿಕೊಂಡಿರುವಂತಹದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಹವಾ ಮತ್ತೆ ಈಗ 25 ದಿನಗಳಲ್ಲಿ 3ನೇ ಬಾರಿಗೆ ಆಲ್ರೆಡಿ ಅವ್ರು ಬಂದಿದ್ದಾಗಿದೆ ವಿಶೇಷ ವಿಮಾನದ ಮೂಲಕ. ಈಗ ಹೆಲಿಕಾಪ್ಟರ್ನಲ್ಲಿ ಅವರು BIECಗೆ ತೆರಳುತ್ತಾರೆ. ಅಲ್ಲಿ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ಆಲ್ರೆಡಿ ಈಗ CM ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ರಾಜ್ಯಪಾಲರು ಕೂಡ ಅಲ್ಲಿ ಮೋದಿ ಅವರ ಸ್ವಾಗತವನ್ನು ಕೋರೋದಕ್ಕೆ ಬಂದಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಅವರಿಗೆ ಸ್ವಾಗತವನ್ನು ಕೋರಿದ ನಂತರ ಹೆಲಿಕಾಪ್ಟರ್ನಲ್ಲಿ ಅವರು ತೆರಳುತ್ತಾರೆ. ಆಲ್ರೆಡಿ BIECಗೆ ಹೆಲಿಕಾಪ್ಟರ್ನಲ್ಲಿ ತೆರಳುತ್ತಾ ಇದ್ದಾರೆ. ಆ ದೃಶ್ಯವನ್ನ, ಲೈವ್ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀವಿ ನಾವು. ಈಗ ನೇರವಾಗಿ ಅವರು, ನಾನು ಆಗ್ಲೇ ಹೇಳ್ದಂಗೆ, ಎನರ್ಜಿ ವೀಕ್ 2023ಗೆ ಚಾಲನೆಯನ್ನ ಕೊಡ್ತಾರೆ. ಇದೊಂದು ಮಹತ್ವದ ಯೋಜನೆ. ಪೆಟ್ರೋಲ್ಗೆ 20% ಎಥೆನಾಲ್ ಮಿಶ್ರಣ ಮಾಡಿ ಸಿದ್ಧಪಡಿಸಿರುವಂತಹ ನೂತನ E20 ಪೆಟ್ರೋಲ್ ವಿತರಣೆಗೆ ಚಾಲನೆಯನ್ನ ಕೊಡ್ತಾರೆ. ಇದು ಯಾಕೆ ಮಹತ್ವದ ಯೋಜನೆ ಅಂತಂದ್ರೆ, ಎಥೆನಾಲ್ ಅಂದ್ರೆ ಸಕ್ಕರೆ ಅಥವಾ ಬೆಲ್ಲ ಉತ್ಪಾದನೆ ವೇಳೆ ಕಬ್ಬಿನಿಂದ ಸಿಗುವಂತ ಉಪ ಉತ್ಪನ್ನ ಇದು. ಬಹಳಷ್ಟು ನಿರೀಕ್ಷೆಗಳು ಕೂಡ ಈ ಯೋಜನೆ ಮೇಲೆ ಇದೆ. ಇದಾದ ಮೇಲೆ ತುಮಕೂರಿನತ್ತ ಪ್ರಯಾಣವನ್ನ ನರೇಂದ್ರ ಮೋದಿ ಅವರು ಬೆಳೆಸ್ತಾರೆ. ಪ್ಲಾನ್ ಇರೋದು ಈಗ ಆಲ್ರೆಡಿ 10:55ಕ್ಕೆ HAL ಏರ್ಪೋರ್ಟ್ಗೆ ಅವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಕೋರಿದ್ದು ಆಯಿತು. ಇನ್ನು 11:20 ವೇಳೆಗೆ ಅವರು ಈಗ ಹೆಲಿಕಾಪ್ಟರ್ನಲ್ಲಿ ತೆರಳ್ತಾ ಇರೋ ವಿಜುವಲ್ ಆಗಲೇ ನಾವು ತೋರಿಸಿದ್ವಲ್ಲ, 11:20ಕ್ಕೆ ಮಾಧವರದ BIECಗೆ ಅವರು ಆಗಮಿಸ್ತಾರೆ. ಅಲ್ಲಿ ಇಂಡಿಯಾ ಎನರ್ಜಿ ವೀಕ್ 2023ಗೆ ಚಾಲನೆಯನ್ನು ಕೊಡ್ತಾರೆ. ಸೊ ಅಲ್ಲೇ 2:30 ತನಕನೂ ಕೂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾರೆ. 2:45ಕ್ಕೆ ತುಮಕೂರು ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇನ್ನು 25 ದಿನಗಳಲ್ಲಿ 3 ಬಾರಿ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ರಿಪೀಟೆಡ್ಲಿ ಫೆಬ್ರವರಿ ತಿಂಗಳಲ್ಲೇ ರಾಜ್ಯಕ್ಕೆ 3 ಸಲ ಭೇಟಿಯನ್ನು ಕೊಡೋದು. ಫೆಬ್ರವರಿ 27ಕ್ಕೆ ಮತ್ತೆ ಬರ್ತಾರೆ, 12ನೇ ತಾರೀಕು ಬರ್ತಾರೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳೋ ಮುಖಾಂತರ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಮತಬೇಟೆಗೆ ತಯಾರಿಗಳು ನಡೆದಿದೆ. ಇನ್ನು ಮೋದಿ ಅವರ ಆಗಮನಕ್ಕೆ ಸಿದ್ಧವಾಗಿದೆ. BIEC G20 ಎನರ್ಜಿ ವೀಕ್ಗೆ ಚಾಲನೆಯನ್ನ ಕೊಡ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನರೇಂದ್ರ ಮೋದಿ ಅವರು. ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಗಣ್ಯರ ಆಗಮನ ಆಗಿದೆ. ಇನ್ನು ಮೋದಿ ಅವರ ಆಗಮನಕ್ಕೋಸ್ಕರ 4 ಹೆಲಿಪ್ಯಾಡ್ಗಳ ನಿರ್ಮಾಣ ಆಗಿದೆ. ಕಾರ್ಯಕ್ರಮದ ಸುತ್ತಮುತ್ತಲೂ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ, ಅಂದ್ರೆ ಪಾಸ್ ಇದ್ದವರಿಗೆ ಮಾತ್ರ ಅಲ್ಲಿ ಎಂಟ್ರಿ ಇರುತ್ತೆ. ಜೊತೆಗೆ ಪ್ರತಿ ವಾಹನಗಳನ್ನ ತಪಾಸಣೆ ನಡೆಸಿನೇ ಪೊಲೀಸರು ಒಳಗಡೆ ಬಿಡ್ತಾ ಇದ್ದಾರೆ. ಕಾರಣ ಅಲ್ಲಿ ಸೆಕ್ಯೂರಿಟಿ ಪರ್ಪಸ್ ನೋಡೋದಾದ್ರೆ ನಾವು ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಮತ್ತೆ ದೇಶ ವಿದೇಶಗಳಿಂದ ಗಣ್ಯರು ಕೂಡ ಆಗಮಿಸಿರೋದ್ರಿಂದ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ, ಮತ್ತೆ ಪ್ರತಿ ವಾಹನಗಳನ್ನ ತಪಾಸಣೆ ಮಾಡಿನೇ ಒಳಗಡೆ ಬಿಡ್ತಾ ಇದ್ದಾರೆ. G20 ಎನರ್ಜಿ ವೀಕ್ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷದಲ್ಲಿ ಹಾಜರಾಗ್ತಾರೆ. ಮೋದಿ ಆಗಮನಕ್ಕೋಸ್ಕರ 4 ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ಇನ್ನು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವಂತೆ ಈ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳ ಅನೇಕ ಗಣ್ಯರು ಪಾಲ್ಗೊಂಡಿದ್ದಾರೆ. ಇನ್ನು ಈ ವೇದಿಕೆಯಲ್ಲಿ ಪೆಟ್ರೋಲ್ಗೆ 20% ಎಥೆನಾಲ್ ಮಿಶ್ರಣ ಮಾಡಿ ಸಿದ್ಧಪಡಿಸಲಾಗಿರುವಂತಹ E20 ಪೆಟ್ರೋಲ್ ಅನ್ನು ದೇಶದ ವಿವಿಧ ರಾಜ್ಯಗಳ 67 ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರಾಯೋಗಿಕವಾಗಿ ವಿತರಣೆ ನಡೆಯುತ್ತೆ. ಸೊ ಆ ಕಾರ್ಯಕ್ರಮಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡೋದು ಇನ್ನೇನು ಕೆಲವೇ ನಿಮಿಷದಲ್ಲಿ. ಜೊತೆಗೆ ಒಮ್ಮೆ ಬಳಸಿ ಬಿಸಾಡುವಂತಹ ಹಳೆ ಪ್ಲಾಸ್ಟಿಕ್ ಬಾಟಲ್ ತ್ಯಾಜ್ಯದಿಂದ ತಯಾರಿಸಿದಂತ ಸಮವಸ್ತ್ರವನ್ನು ಕೂಡ ಇವತ್ತು ಅನಾವರಣವನ್ನ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಭಾರತ್ ಇಂಧನ ಸಪ್ತಾಹ ಉದ್ಘಾಟನೆ, ಬಹಳಷ್ಟು ಮಹತ್ವದ ಯೋಜನೆ ಇದು. ದೇಶ ವಿದೇಶದಿಂದ ಬಂದಂತ ಗಣ್ಯರನ್ನ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಆ ಪ್ರಿಪರೇಷನ್ ಹೇಗಿದೆ ಮತ್ತೆ ಈ ಕಾರ್ಯಕ್ರಮದ ಮಹತ್ವವನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ?
ಶರ್ಮಿತಾ ಶೆಟ್ಟಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಆಗಮಿಸಲಿದ್ದಾರೆ. ಪ್ರಮುಖವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಇಂಧನ ಸಪ್ತಾಹದ ಫೆಬ್ರವರಿ 6ರಿಂದ 8ನೇ ತಾರೀಕು ನಡೆಯತಕ್ಕಂಥ ಈ ಒಂದು ಸಪ್ತಾಹವನ್ನ ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ದಾರೆ. ಎಥನಾಲ್ ಮಿಶ್ರಣದ ಮಾರ್ಗಸೂಚಿಯಡಿ ಈ 20 ಇಂಧನ ಉಪಕ್ರಮವನ್ನ ಪ್ರಾರಂಭಿಸತಕ್ಕಂತ ಈ ಒಂದು ವ್ಯವಸ್ಥೆಯಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖವಾಗಿ ಜೈವಿಕ ಇಂಧನ ಎಷ್ಟು ಅಗತ್ಯತೆ ಇದೆ ಈ ಪ್ರಪಂಚಕ್ಕೆ ಮತ್ತು ಜೈವಿಕ ಇಂಧನದ ಲಾಭಗಳಿರ್ಬೋದು, ಜೈವಿಕ ಇಂಧನದಿಂದ ಆಗ್ತಕ್ಕಂತ ಪರಿಣಾಮಗಳು, ಹಸಿರು ಇಂಧನ ಕುರಿತು ಸಾರ್ವಜನಿಕ ಅರಿವು ಮೂಡಿಸುವುದು ಇಲ್ಲಿ ಪ್ರಮುಖ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಇಂಧನ ಕೈಗಾರಿಕಾ ವಲಯ, ಸರ್ಕಾರಗಳ ಮತ್ತು ಶೈಕ್ಷಣಿಕ ವಲಯದ ನಾಯಕರನ್ನು ಇದು ಒಟ್ಟಿಗೆ ತರುವಂತದ್ದು. ಹಾಗಾಗಿ ಇದೊಂದು ಸವಾಲಿನ ಕ್ಷೇತ್ರದಿಂದ ಇಂಧನ ಪರಿವರ್ತನಾ ಅವಕಾಶಗಳ ಕುರಿತು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಜಗತ್ತಿನಾದ್ಯಂತ 30ಕ್ಕೂ ಹೆಚ್ಚು ಸಚಿವರ ಸಮ್ಮುಖದಲ್ಲಿ 30,000ಕ್ಕೂ ಹೆಚ್ಚು ಪ್ರತಿನಿಧಿಗಳು, 1,000 ಮಳಿಗೆಗಳು, 500ಕ್ಕೂ ಹೆಚ್ಚು ಭಾಷಣಕಾರರು ಭಾರತದ ಇಂಧನ ಭವಿಷ್ಯದ ಕುರಿತು ಮತ್ತು ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಜಾಗತಿಕ ತೈಲ ಮತ್ತು ಅನಿಲ ವಲಯದ ಸಿಇಒ ಜೊತೆ ಇವತ್ತು ಪ್ರಧಾನಿ ದುಂಡು ಮೇಜಿನ ಸಭೆಯನ್ನು ನಡೆಸಲಿದ್ದಾರೆ. ಈ ಒಂದು ಸಂವಾದದಲ್ಲಿ ಜೈವಿಕ ಇಂಧನದ ಮಹತ್ವದ ಬಗ್ಗೆ ಚರ್ಚೆ ನಡೀತಿರುವಂತದ್ದು ಮತ್ತು ಇಂಧನ ವಲಯದಲ್ಲಿ ಭಾರತ ಕಂಡಿರ್ತಕ್ಕಂಥ ಸ್ವಾವಲಂಬನೆ ಮತ್ತು ಎಥನಾಲ್ ಮಿಶ್ರಣದ ಪ್ರಮುಖವಾಗಿ ಕೇಂದ್ರೀಕರಿಸಿದ ವಲಯ ಆಗಿದ್ರಿಂದ ಸರ್ಕಾರದ ಸುಸ್ಥಿರ ಪ್ರಯತ್ನಗಳಿಂದಾಗಿ 2013ರಿಂದ 14ರಲ್ಲಿ ಎಥನಾಲ್ ಉತ್ಪಾದನೆ 6 ಪಟ್ಟು ಏರಿಕೆಯಾಗಿರುವಂತದ್ದು. ಹಾಗಾಗಿ ಎಥನಾಲ್ ಮಿಶ್ರಣ ಮತ್ತು ಜೈವಿಕ ಇಂಧನ ಕಾರ್ಯಕ್ರಮದಡಿ ಕಳೆದ 8 ವರ್ಷಗಳ ಅವಧಿಯಲ್ಲಿ ಭಾರತದ ಸಾಧನೆಗಳು ಇಂಧನ ಭದ್ರತೆಯನ್ನ ಹೆಚ್ಚಿಸಿರುವಂತದ್ದು ಮತ್ತು 318 ಮೆಟ್ರಿಕ್ ಟನ್ಗಳಷ್ಟು ಹೊರಸೂಸುವಿಕೆ ಮತ್ತು 54,000 ಕೋಟಿ ರೂಪಾಯಿ ಮೊತ್ತದ ವಿದೇಶಿ ವಿನಿಮಯ ಸೇರಿದಂತೆ ಹಲವಾರು ಪ್ರಯೋಜನಗಳಿಗೆ ಕಾರಣ ಆಗಿರ್ತಕ್ಕಂಥ ಭಾರತದ ಸಂಬಂಧಪಟ್ಟಾಗೆ ಪ್ರಧಾನಿಯವರು ಇದನ್ನ ದೃಷ್ಟಿಯಲ್ಲಿಟ್ಕೊಂಡು ಮಾತನಾಡಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ 11 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ತೈಲ ಮಾರುಕಟ್ಟೆ ಕಂಪನಿಗಳ 84 ಚಿಲ್ಲರೆ ಮಳಿಗೆಗಳಲ್ಲಿ G20 ಇಂಧನ ಉಪಕ್ರಮವನ್ನು ಪ್ರಾರಂಭಿಸುವ ಬಗ್ಗೆ ಇವತ್ತು ಮಹತ್ವದ ಚರ್ಚೆ ನಡೆಯಲಿದೆ. ಶರ್ಮಿತಾ ಶೆಟ್ಟಿ, ಇದ್ರ ಜೊತೆಗೆ ಮತ್ತೊಂದು ಮಹತ್ವ ಅಂತಂದ್ರೆ ಹಲವಾರು ಬ್ಯಾಂಕ್ಗಳು ಕೂಡ ಇವತ್ತಿನ ಈ ಸಪ್ತಾಹದಲ್ಲಿ ಪಾಲ್ಗೊಳ್ತಾ ಇರೋದು. 3 ದಿನಗಳ ನಡೆಯುವಂತ ಸಪ್ತಾಹದಲ್ಲಿ ಅದು ಯಾವ ತರ ಫಿನಾನ್ಷಿಯಲಿ ಹೆಲ್ಪ್ ಆಗ್ಬೋದು, ಮತ್ತೆ ಬೇರೆ ಬೇರೆ ದೇಶಗಳ ಗಣ್ಯರು ಇಲ್ಲಿ ಬಂದಿರೋದ್ರಿಂದ, ಫಾರ್ ಎಕ್ಸಾಂಪಲ್ ನೆದರ್ಲ್ಯಾಂಡ್ ಇರ್ಬೋದು, ಓಮನ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, ದುಬೈ ಇರ್ಬೋದು, ಹೀಗೆ ಬೇರೆ ಬೇರೆ ದೇಶದ ಗಣ್ಯರು ಬಂದಿರೋದ್ರಿಂದ ಇದು ಭಾರತದ ಹೆಮ್ಮೆಯನ್ನ ಮತ್ತೆ ಪ್ರಭಾವವನ್ನ ಯಾವ ತರ ಸಾರ್ತಾ ಇದೆ ಪಟೇಲ್? ಪ್ರಮುಖವಾಗಿ ಇದೊಂದು ಎನರ್ಜಿ ವೀಕ್ ಅಂತಲೇ ಈ ಒಂದು ಸಪ್ತಾಹ ಕರೀತಿರೋದು. ಇದು G20 ಎನರ್ಜಿ ವೀಕ್. ಹಾಗಾಗಿ ಈ ಒಂದು ಎನರ್ಜಿ ವೀಕ್ಗೆ ಪ್ರಧಾನಿಯವರು ಚಾಲನೆ ನೀಡುತ್ತಿರುವಂತದ್ದು. ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದ ಗಣ್ಯರು ಆಗಮಿಸಿರುವಂತದ್ದು. ಒಟ್ಟಾರೆ ಈ ಒಂದು ಜೈವಿಕ ಇಂಧನ ಸಂಬಂಧಪಟ್ಟ ಹಾಗೆ, ಎಥನಾಲ್ ಬಳಕೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಇದಕ್ಕೆ ಇಂಡಿಯನ್ ಆಯಿಲ್ ಸೇರಿದಂತೆ ಅನೇಕ ಕಂಪನಿಗಳು ಸಾಥ್ ನೀಡಿರುವಂತದ್ದು. ಹಾಗಾಗಿ ಭಾರತೀಯ ತೈಲ ನಿಗಮದ ಶೀತರಹಿತ ಉಪಕ್ರಮದಡಿ ನಡೀತಿರ್ತಕ್ಕಂಥ ಇದೊಂದು ಬೆಳವಣಿಗೆ ಅಂತಲೇ ಹೇಳ್ತದೆ. ಅಲ್ಲದೆ ಹಲವಾರು ಕಂಪನಿಗಳು ಇದರಲ್ಲಿ ಕೈ ಜೋಡಿಸಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಲವೊಂದ್ ಕಡೆ ಹಸಿರು ಇಂಧನ ಕ್ಷೇತ್ರದಲ್ಲಿ ಭಾರತ ಮತ್ತು G20 ರಾಷ್ಟ್ರಗಳು ಯಾವ ರೀತಿ ಸ್ವಾವಲಂಬನೆಯನ್ನ ಪಡಿಬೇಕು ಮತ್ತು ಆ ಮುಖಾಂತರ ಪರಿಸರವನ್ನ ಸಮತೋಲನವಾಗಿ ಇಡ್ಲಿಕ್ಕೆ ಎಷ್ಟು ಅನುಕೂಲ ಎಂಬುದರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಿರುವಂತದ್ದು. ಹಾಗಾಗಿ ಹಲವಾರು ಕಂಪನಿಗಳು ಇಲ್ಲಿ ಭಾಗವಹಿಸಿರುವಂತದ್ದು. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಪ್ರತಿ ಬಾರಿ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಆಯಾ ಭಾಗದಲ್ಲಿ ಪ್ರದೇಶಕ್ಕೆ ಅನುಗುಣವಾಗಿ ಅವರಿಗೆ ವಿಶೇಷ ರೀತಿಯಾದಂಥ ಗಿಫ್ಟ್ಗಳನ್ನು ನೀಡಲಾಗುತ್ತೆ. ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರ ಸಿದ್ಧವಾಗಿದೆ ವಿಶೇಷವಾದಂಥ ಹಾರ ಹಾಗೆಯೇ ಪೇಟ. ತುಮಕೂರಿಗೆ ಅವರು ಭೇಟಿಯನ್ನ ಕೊಡ್ತಾ ಇರೋದ್ರಿಂದ ಅಲ್ಲಿ ಅಡಿಕೆಯಿಂದ ವಿಶೇಷವಾದಂಥ ಪೇಟ ಹಾರವನ್ನು ತಯಾರು ಮಾಡಲಾಗಿದೆ. ತುಮಕೂರಿನ HAL ಘಟಕದಲ್ಲಿ ಪೇಟ ಮತ್ತೆ ಹಾರವನ್ನ ಹಾಕಿ ಸ್ವಾಗತವನ್ನ ಮಾಡೋದಕ್ಕೆ ತಯಾರಿಗಳಾಗಿದೆ. ತುಮಕೂರು ನಗರ ಶಾಸಕ GV ಜ್ಯೋತಿ ಗಣೇಶ್ ಅವರು ಮೋದಿಗೆ ಬೆಳ್ಳಿಯ ಫೋಟೋ ಉಡುಗೊರೆಯಾಗಿ ಕೊಡ್ತಾರೆ. ಶ್ರೀ ಗೋಸಲ ಚನ್ನ ಬಸವೇಶ್ವರ ಸ್ವಾಮಿ ಹಾಗೆಯೇ ಕಾಯಕ ಯೋಗಿ ಶ್ರೀ ಗುರು ಸಿದ್ದರಾಮೇಶ್ವರ ಫೋಟೋ ಉಳ್ಳ ಉಡುಗೊರೆಯನ್ನ ನೀಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ನಾವು ವಿಜುವಲ್ ಅಲ್ಲಿ ತೋರಿಸ್ತಾ ಇದೀವಿ ನೋಡಿ, ಅಡಿಕೆಯಿಂದ ತಯಾರಾದಂಥ ವಿಶೇಷವಾದ ಹಾರ ಮತ್ತೆ ವಿಶೇಷವಾದ ಪೇಟ ಇದನ್ನ ಅವರಿಗೆ ಅರ್ಪಣೆ ಮಾಡೋದಕ್ಕೆ ನೀಡೋದಕ್ಕೆ ತಯಾರಿಗಳು ಕೂಡ ಆಗಿದೆ. ಇವತ್ತು ನಿಟ್ಟೂರು ಬಳಿಯ HAL ಹೆಲಿಕಾಪ್ಟರ್ ಘಟಕ ಉದ್ಘಾಟನೆಗೆ ನರೇಂದ್ರ ಮೋದಿ ಅವರು ಬರ್ತಿರೋದ್ರಿಂದ ತುಮಕೂರಿಗೆ ಅವರು ವಿಸಿಟ್ ಮಾಡಿದಾಗ ಅಡಿಕೆಯಿಂದ ತಯಾರಾಗಿರುವಂಥ ಈ ವಿಶೇಷ ಪೇಟ ಹಾರ ಜೊತೆಗೆ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಅವರು ಮೋದಿಗೆ ಬೆಳ್ಳಿಯ ಫೋಟೋ ಉಡುಗೊರೆಯಾಗಿ ನೀಡೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.
3 ಮಂದಿ ಜೀವ ಕೊಟ್ರಿ ರೋಡ್ಗೆ ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ ಮತ್ತ ಅಲ್ಲಿ ಅದೇ ಇಟ್ಟಿಲ್ಲ ಇಡ್ತಾರ ಬಾರ ಎಲ್ಲಿ ನೋಡಿದ್ರೆ ಗುಂಡಿನೇ ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು, ಅಧ್ವಾನ ಆಗಿದೆ. ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ, ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಕೋ ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ ನೊಂದಿಗೆ. ನೀವು ಡೌನ್ಲೋಡ್ ಮಾಡಿ. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತಹ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇಡ್ತಾರೆ? ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಅಂತಾರಪ್ಪ. ಆದ್ರೆ ಈ ಸಂಭ್ರಮದಲ್ಲಿ ಸಂಶಯ ಮೂಡ್ಬಿಟ್ರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ನಿಮ್ ಸರ್ಕಾರ ACB ರಚನೆ ಮಾಡಿದಾಗ್ಲೂ ಇದೆ ಅಲ್ವಾ ಪ್ರಶ್ನೆ? CM ಕೆಳಗಡೆನೆ ಇಟ್ಕೊಂಡ್ಬಿಟ್ರಿ ನೀವು ACB ನ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಸಾಕ್ಷಿ ನಾಶ. ಇವತ್ತು ಮತ್ತೆ ಲೋಕಾಯುಕ್ತ ಶಕ್ತಿ ಬಂತು. ಯಾಕೆ ಇದು ಮಾಡಿದ್ರಿ ನೀವು ಅವತ್ತು? ಇವತ್ತು ಏನು ಭಾರತ್ ಜೋಡೋ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ರೆ, ಪಾದಯಾತ್ರೆ ಅಲ್ಲ, ಅವ್ರು ಉರುಳು ಸೇವೆ ಮಾಡಬೇಕು ಇಡೀ ದೇಶ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಪಂಚರತ್ನ ಯಾತ್ರೆ ವೇಳೆ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರೇ ಬಿಜೆಪಿಯ ಮುಂದಿನ ಸಿಎಂ ಅಭ್ಯರ್ಥಿ. ಪ್ರಹ್ಲಾದ್ ಜೋಶಿ ಅವರನ್ನ ಸಿಎಂ ಮಾಡಲು RSS ಹುನ್ನಾರ ಮಾಡಿದೆ. ಜೊತೆಗೆ 8 ಜನ DCM ಮಾಡಿ ಒಬ್ಬ ಸಿಎಂ ಮಾಡೋ ಯೋಜನೆ ಅವರಿಗಿದೆ. ಈಗಾಗಲೇ ದೆಹಲಿಯಲ್ಲಿ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿದೆ ಅಂತ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು RSSನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ 2-3 ಥರ ಇದ್ದಾವೆ. ಇವರು ಯಾವ ಶೃಂಗೇರಿ ಮಠದ ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು, ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂತರೇನಿದ್ದಾರೆ, ಅಲ್ಲಿಯ ದೇವರ ವಿಗ್ರಹವನ್ನು, ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ. ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ RSSನಲ್ಲಿ ತೀರ್ಮಾನಗಳೇನಾಗಿದೆ, ಈ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳನ್ನು ಮುಂದೆ ಮುಖ್ಯಮಂತ್ರಿ ಮಾಡಿ, ನನಗೆ ವಿಷಯ ಬಂದಿದೆ, 8 ಜನ ಉಪಮುಖ್ಯಮಂತ್ರಿಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡಿ 8 ಜನ ಉಪಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಮೀಟಿಂಗು ದೆಹಲಿಯಲ್ಲಿ ಏನು ಮಾಡಿದ್ದಾರೆ RSS ಕೇಂದ್ರದಲ್ಲಿ. BJPಯ ಈ ಹುನ್ನಾರ ಏನಿದೆ, ಕರ್ನಾಟಕದ ಜನ ಈ BJPಯ RSSನ ಕುತಂತ್ರಕ್ಕೆ. ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಕಟೀಲ್ ವ್ಯಂಗ್ಯವಾಡಿದ್ದಾರೆ. ಈ ಬಾರಿ JDSಗೆ 20 ಸ್ಥಾನ ಕೂಡ ಸಿಗೋದಿಲ್ಲ, 8 ಜನ DCM ಅಂತ ಅವರ ಮನೆ ನೋಡಿ ಹೇಳಿರಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ JDS 20 ಸ್ಥಾನಗಳನ್ನು ಗೆಲ್ಲುವುದಿಲ್ಲ ಅನ್ನುವ ಭಯದ ವಾತಾವರಣ ಅವರನ್ನು ಕಾಡ್ತಾ ಇದೆ. ಹಾಗಾಗಿ ಮನಭ್ರಾಂತಿಗಳು ಪ್ರಾರಂಭ ಆಗಿದೆ ಅವರಿಗೆ. 9 ಜನ ಉಪಮುಖ್ಯಮಂತ್ರಿ ಅಂತ ಅವರ ಮನೆ ನೋಡಿ ಹೇಳಿರಬೇಕು. ಅವ್ರ ರಾಜಕಾರಣ ಅದೇ ನಡ್ಕೊಂಡು ಬಂದವರು ಅಂತ ಎರಡನ್ನೂ ಮಾಡಿದ್ದಾರೆ ಅವರು. ಒಂದು ಕುಟುಂಬ ರಾಜಕಾರಣ, ಇನ್ನೊಂದು ಒಡೆದಾಡುವ ರಾಜಕಾರಣ. ಹಾಗಾಗಿ ಅದನ್ನು ಉಲ್ಲೇಖ ಮಾಡಿರ್ಬೋದು. ಸಮುದಾಯಗಳ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು. ಮಾಜಿ ಮುಖ್ಯಮಂತ್ರಿ ವೆಲ್ಕಮ್ ಬ್ಯಾಕ್. ಇಂಡಿಯಾ ಎನರ್ಜಿ ವೀಕ್ 2023 ಭಾರತ ಇಂಧನ ಸಪ್ತಾಹದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಬೇರೆ ಬೇರೆ ದೇಶಗಳಿಂದ ಬಂದಂಥ ಗಣ್ಯರು ಕೂಡ G20 ಕಾರ್ಯಕ್ರಮದಲ್ಲಿ ಸಪ್ತಾಹದಲ್ಲಿ ಪಾಲ್ಗೊಂಡಿದ್ದಾರೆ. ಪೆಟ್ರೋಲ್ಗೆ 20% ಎಥೆನಾಲ್ ಮಿಶ್ರಣ ಮಾಡಿ ಸಿದ್ಧಪಡಿಸಿರುವಂಥ ನೂತನ E20 ಪೆಟ್ರೋಲ್ ವಿತರಣೆಗೆ ಚಾಲನೆಯನ್ನು ನೀಡ್ತಾರೆ ನರೇಂದ್ರ ಮೋದಿ ಅವರು. ಇದು ಬಹಳ ಮಹತ್ವದ ಯೋಜನೆ. ಕಾರಣ ಈಗ ಎಲ್ಲ ಕಡೆ ಗ್ರೀನ್ ಎನರ್ಜಿ ಅನ್ನೋ ಕೂಗೇನು ಕೇಳಿಬರ್ತಾ ಇದೆ. ಪರಿಸರದ ಸಮತೋಲನವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ, ಜಾಗತಿಕ ತಾಪಮಾನ ಏರಿಕೆಯನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ, ಹಾಗಾಗಿ ಎಲ್ಲ ದೇಶಗಳು ಇದಕ್ಕೆ ಕೈ ಜೋಡಿಸಿವೆ. ಇದರ ಜೊತೆಯಲ್ಲಿ ಭಾರತ ಒಂದು ಮಹತ್ವದ ಪ್ರಯತ್ನಕ್ಕೇನು ಕೈ ಹಾಕಿದೆ. ಸೊ ಆ ಒಂದು ಮಹತ್ವದ ಯೋಜನೆಗೆ ಇವತ್ತು ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾ ಇರೋದು.
ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಒಂದು ಮಹತ್ವದ ಯೋಜನೆ ಜೊತೆಗೆ ಆ ಸಪ್ತಾಹದಲ್ಲಿ ಪಾಲ್ಗೊಂಡಿರುವಂತಹ ಗಣ್ಯರು ಮತ್ತೆ ವಿವಿಧ ಬ್ಯಾಂಕ್ಗಳು ಪಾಲ್ಗೊಂಡಿರುವುದು ಆರ್ಥಿಕತೆ ದೃಷ್ಟಿಯಿಂದ ನೋಡೋದಾದ್ರೆ ಮತ್ತೆ ಗ್ರೀನ್ ಎನರ್ಜಿ ದೃಷ್ಟಿಯಿಂದ ನೋಡೋದಾದ್ರೆ ಬಹಳಷ್ಟು ಮಹತ್ವದ್ದು. ಸೊ ಹಾಗಾಗಿ ಈ ಕಾರ್ಯಕ್ರಮದ ಮಹತ್ವದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಜೊತೆಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅನ್ನೋ ವಿವರಣೆಯನ್ನು ಕೊಡೋದಾದ್ರೆ ಖಂಡಿತ ಏನಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ದೇಶಗಳ ಬಹುತೇಕ ಬಹುರಾಷ್ಟ್ರೀಯ ಕಂಪನಿಗಳು, ಇಂಧನ ಕಂಪನಿಗಳು, ಬ್ಯಾಂಕ್ಗಳು, ಸಾಕಷ್ಟು ಕಂಪನಿಗಳು ಬಂದಿರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸಿರ್ತಕ್ಕಂಥದ್ದು. ಇಲ್ಲಿ ಏನು BICಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಹೆಲಿಪ್ಯಾಡ್ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಲ್ ನಂಬರ್ 2 ಏನಿದೆ BICಲಿ, ಆ ಹಾಲ್ ನಂಬರ್ 2 ಅಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ತದನಂತರ ಏನೋ ಒಂದು ಬ್ಯಾಂಕ್ವೆಟ್ ಹಾಲ್ ಇದೆ. ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಸುಮಾರು 500 ಭಾಷಣಕಾರರು ಹಾಗೂ ವಿವಿಧ ಬಹುರಾಷ್ಟ್ರೀಯ ಕಂಪನಿಯ ಒಂದು CEOಗಳು ಅಥವಾ ಮುಖ್ಯಸ್ಥರುಗಳಿರ್ಬೋದು ಒಂದು ಮೋದಿಯವರ ಜೊತೆ ಸಂವಾದ ಕಾರ್ಯಕ್ರಮ ಇರುತ್ತೆ. ಸುಮಾರು ಏನೋ ಒಂದು 2 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ಇರ್ತಕ್ಕಂಥದ್ದು. 2 ಗಂಟೆ ನಂತರ ಮೋದಿ ಅವರಿಂದ ತೆರಳತಕ್ಕಂಥದ್ದು ಏನೋ ಒಂದು ಗ್ರೀನ್ ಎನರ್ಜಿ ಏನಿದೆ, ಹಸಿರು ಎನರ್ಜಿ ಶಕ್ತಿ ಅಂತ ಏನ್ ಹೇಳ್ತಾರೆ, ಆ ಒಂದು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿ ಹೂಡಿಕೆ ಮಾಡಬಹುದು, ಯಾವೆಲ್ಲ ತಂತ್ರಜ್ಞಾನಗಳನ್ನ ಬಳಕೆ ಮಾಡಬಹುದು, ಒಂದು ಏನು ಶಕ್ತಿ ಅಂದ್ರೆ ಎನರ್ಜಿಯನ್ನು ಸೇವ್ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಕ್ಕಂಥದ್ದು. ಶರ್ಮಿತಾ, ಫೈನ್. ಅಂದ್ರೆ ಈ ಕಾರ್ಯಕ್ರಮ ಮಧ್ಯಾಹ್ನ ತನಕ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಮಧ್ಯಾಹ್ನ ನಂತರ ತುಮಕೂರಿಗೆ ಹೋಗೋದ್ರಿಂದ ಈ ಒಂದು ಮಹತ್ವದ ಯೋಜನೆಗೆ ಚಾಲನೆ ಸೇರಿದಂತೆ ಬೇರೆ ಯಾವ್ಯಾವ ಕಾರ್ಯಕ್ರಮದಲ್ಲಿ ಇವತ್ತು ಅವರು ಪಾಲ್ಗೊಳ್ತಿದ್ದಾರೆ? ಅಂದ್ರೆ ಇವತ್ತು ಏನೋ ಒಂದು ಗ್ರೀನ್ ಎನರ್ಜಿ ಏನು ಸಪ್ತಾಹ ಏನಿದೆ, ಈ ಒಂದು ಸಪ್ತಾಹದಲ್ಲಿ ಬೆಳಗ್ಗೆ 11:30 ನಂತರ ಒಂದು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ಬೇರೆ ಬೇರೆ ವಿಭಾಗಗಳಲ್ಲಿ ಯಾವ ರೀತಿ ಎನರ್ಜಿಗಳನ್ನ ಬಳಸಬಹುದು ಅಥವಾ ಗ್ರೀನ್ ಎನರ್ಜಿ ಯಾವ ತರ ಬಳಸಬಹುದು ಎಂಬ ಒಂದು ಸಾಕಷ್ಟು ಚರ್ಚೆಗಳಾಗ್ತವೆ. ಮತ್ತೆ ಒಂದು ಹೊಸ ಅನ್ವೇಷಣೆಗೆ ಒಂದು ಮಾಹಿತಿಗಳನ್ನು ನೀಡತಕ್ಕಂಥದ್ದು, ಅದೇ ರೀತಿ ಏನೆಲ್ಲ ಮಾಡಬಹುದು ಅಂತ ಒಂದು ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು, ಇಂಡಿಯನ್ ಆಯಿಲ್ ಸೇರಿದಂತೆ ಅನೇಕ ಕಂಪನಿಗಳು ಕೂಡ ಒಂದು ಗ್ರೀನ್ ಎನರ್ಜಿ ಬಗ್ಗೆ ಚರ್ಚೆ ಮಾಡ್ತಾರೆ. ತದನಂತರ 2 ಗಂಟೆವರೆಗೂ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದ ನಂತರ ಮೋದಿ ಅವರು ತುಮಕೂರಿಗೆ ಏನು ಹೆಲಿಪ್ಯಾಡ್ ಮುಖಾಂತರ 2:30 ಇಲ್ಲಿಂದ ಟೇಕ್ ಆಫ್ ಆಗುತ್ತೆ. 3 ಗಂಟೆಯಿಂದ 3:30 ಅಂತರದಲ್ಲಿ ಒಂದು ತುಮಕೂರಿಗೆ HALಗೆ ಹೋಗ್ತಕ್ಕಂಥದ್ದು. ಅಲ್ಲಿ ಒಂದು ಬಹುದೊಡ್ಡ ಒಂದು ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟನೆ ಕೂಡ ನಡೆಸಲಿದ್ದಾರೆ. ಹೀಗಾಗಿ ಏನು ಒಂದು ಚುನಾವಣೆ ಸಮೀಪದಲ್ಲಿ ಮೋದಿ ಅವರು ರಾಜ್ಯಕ್ಕೆ 3 ಬಾರಿ ಬರ್ತಾ ಇರತಕ್ಕಂಥದ್ದು. ಅದೇ ರೀತಿ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ಕೂಡ ಒಂದು ರಾಜ್ಯಕ್ಕೆ ಬರ್ತಾ ಇರತಕ್ಕಂಥದ್ದು. ಈ ಒಂದು ವಿಚಾರವನ್ನ ಬಿಜೆಪಿ ಕೂಡ ತನ್ನ ಸ್ವಂತ ಲಾಭಕ್ಕೆ ಅಂದ್ರೆ ಏನು ರಾಜಕೀಯ ಪ್ರಚಾರಕ್ಕೆ ಬಳಸ್ಕೊಳ್ಳತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಏನೋ ಒಂದು ಚುನಾವಣೆ ಏನು ಸಮೀಪ ಇದೆ, ಈ ಒಂದು ಸಮೀಪಕ್ಕೆ ಏನು ರಾಜ್ಯದಲ್ಲಿ ಒಂದು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತಗೊಬೇಕು ಅನ್ನೋ ಒಂದು ಚರ್ಚೆಗಳಿಗೆ ಅಥವಾ ಒಂದು ಸಾಹಸಗಳಿಗೆ ಏನು ಈ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಕೂಡ ಒಂದು ಸಹಕಾರಿಯಾಗಲಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅಭಿಷೇಕ್. ಈ ಕ್ಷಣದ ಅಪ್ಡೇಟ್ಸ್ಗೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಅಂದ್ರೆ 11:20ಕ್ಕೆ ನರೇಂದ್ರ ಮೋದಿ ಅವರು BIECಗೆ ಬರ್ತಾರೆ. ಅಲ್ಲಿ ಇಂಡಿಯಾ ಎನರ್ಜಿ ವೀಕ್ 2023ಗೆ ಚಾಲನೆಯನ್ನು ಕೊಡ್ತಾರೆ. ವೆಲ್ಕಮ್ ಬ್ಯಾಕ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ BIECಗೆ ನರೇಂದ್ರ ಮೋದಿ ಅವರು ಅಲ್ಲಿ ಬರ್ತಾರೆ. ಯಾಕಂದ್ರೆ ಭಾರತ ಇಂಧನ ಸಪ್ತಾಹ ಇವತ್ತಿನಿಂದ 8ನೇ ತಾರೀಕು ನಡೀತಾ ಇದೆ. ದೇಶ ವಿದೇಶದ ಗಣ್ಯರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಶಕ್ತಿ ಪರಿವರ್ತನೆಯ ಶಕ್ತಿ ಕೇಂದ್ರವಾಗಿ ಭಾರತದ ಸಾಧನೆಯನ್ನ ಪ್ರದರ್ಶಿಸುವಂತ ನಿಟ್ಟಿನಲ್ಲಿ ಒಂದಿಷ್ಟು ಗುರಿಗಳನ್ನ ಸರ್ಕಾರ ಹೊಂದಿದೆ. ಇನ್ನು ಹೆಲಿಕಾಪ್ಟರ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಶೇಷವಾದ ಹೆಲಿಕಾಪ್ಟರ್ನಲ್ಲಿ ನರೇಂದ್ರ ಮೋದಿ ಅವರ ಆಗಮನ ಈಗ ಆಗಿದೆ. BIECಗೆ ಜವಾಬ್ದಾರಿಯುತ ಶಕ್ತಿಯ ಪರಿವರ್ತನೆಯನ್ನ ಪ್ರಸ್ತುತಪಡಿಸೋದು, ಅದರ ಸವಾಲುಗಳು ಮತ್ತು ಅವಕಾಶಗಳನ್ನು ಚರ್ಚಿಸುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಇಂಧನ ಉದ್ಯಮ, ಸರ್ಕಾರಗಳು ಮತ್ತು ಅಕಾಡೆಮಿಯ ನಾಯಕರನ್ನ ಒಟ್ಟುಗೂಡಿಸುವಂತ ಒಂದು ಮಹತ್ವದ ವೇದಿಕೆ ಇದಾಗಿದೆ. ಇನ್ನು ಹೆಲಿಕಾಪ್ಟರ್ನಲ್ಲಿ ಗಮನಿಸ್ತಾ ಇದ್ದೀವಿ, ಈಗ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ 4 ಹೆಲಿಪ್ಯಾಡ್ಗಳನ್ನ ವಿಶೇಷವಾಗಿ BIECಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ನರೇಂದ್ರ ಮೋದಿ ಅವರ ಆಗಮನ ವಿಶೇಷ ಹೆಲಿಕಾಪ್ಟರ್ ಮುಖೇನ ಆಗಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಅವರು ಇಂಡಿಯಾ ಎನರ್ಜಿ ವೀಕ್ 2023ಗೆ ಚಾಲನೆಯನ್ನು ನೀಡ್ತಾರೆ. ಅದರ ಮಹತ್ವದ ಬಗ್ಗೆ ನಾನು ಹೇಳ್ತಾ ಇದ್ದೆ. ವಿಶ್ವದಾದ್ಯಂತ 30ಕ್ಕೂ ಹೆಚ್ಚು ಮಂತ್ರಿಗಳ ಉಪಸ್ಥಿತಿಯನ್ನು ನಾವು ಕಾಣಬಹುದು. ಇನ್ನು ಚರ್ಚೆ ಮಾಡೋದಕ್ಕೆ ಅಂದರೆ ಭಾರತದ ಇಂಧನದ ಭವಿಷ್ಯ, ಸವಾಲುಗಳು ಮತ್ತು ಅವಕಾಶಗಳನ್ನು ಪ್ರಮುಖವಾಗಿ ಚರ್ಚೆ ಮಾಡೋದಕ್ಕೆ ಈ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಸಪ್ತಾಹವನ್ನು ಮಾಡಲಾಗ್ತಾ ಇದೆ ಇವತ್ತಿನಿಂದ 8ನೇ ತಾರೀಕಿನ ತನಕ. ಇನ್ನು ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ 30,000ಕ್ಕೂ ಹೆಚ್ಚು ಪ್ರತಿನಿಧಿಗಳು, 1,000ಕ್ಕೂ ಹೆಚ್ಚು ಪ್ರದರ್ಶಕರು, ಹಾಗೆಯೇ 500 ಸ್ಪೀಕರ್ಗಳು ಇವತ್ತು ಸೇರ್ತಾ ಇದ್ದಾರೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಅಲ್ಲಿ ಸಮಾಲೋಚನೆಗಳು, ಚರ್ಚೆಗಳು ನಡೆಯುತ್ತೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕ ತೈಲ ಹಾಗೆಯೇ ಅನಿಲ CEOಗಳ ಜೊತೆಗೆ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಅನ್ನು ಕೂಡ, ದುಂಡು ಮೇಜಿನ ಸಭೆಯನ್ನು ಕೂಡ ನಡೆಸ್ತಾರೆ. ಇನ್ನು ಹಸಿರು ಶಕ್ತಿ ಕ್ಷೇತ್ರದಲ್ಲಿ ಅಂದರೆ ಗ್ರೀನ್ ಎನರ್ಜಿ ಅಂತ ಏನು ಹೇಳ್ತೀವಿ, ಅನೇಕ ಉಪಕ್ರಮಗಳಿಗೆ ಇವತ್ತು
ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಪೆಟ್ರೋಲ್ಗೆ 20% ಎಥನಾಲ್ ಮಿಶ್ರಣ ಸಿದ್ಧಪಡಿಸಲಾಗಿರುವಂಥ ನೂತನ E20 ಪೆಟ್ರೋಲ್ ವಿತರಣೆಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾರೆ. ಅಂದರೆ ಈ ಎಲ್ಲ ನಿರಂತರ ಪ್ರಯತ್ನ ಸರ್ಕಾರದ್ದು 2013ರಿಂದ ಸ್ಟಾರ್ಟ್ ಆಗಿರೋದು. ಎಥನಾಲ್ ಉತ್ಪಾದನಾ ಸಾಮರ್ಥ್ಯ 6 ಪಟ್ಟು ಇಲ್ಲಿ ತನಕ ಹೆಚ್ಚಾಗಿದೆ ಕಳೆದ 10 ವರ್ಷಗಳಲ್ಲಿ ಕಂಪೇರ್ ಮಾಡಿ ನೋಡಿದಾಗ. ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಇರ್ಬೋದು, ಜೈವಿಕ ಇಂಧನ ಕಾರ್ಯಕ್ರಮದಲ್ಲಿ ಕಳೆದ 10 ವರ್ಷಗಳಿಂದ ಆದಂಥ ಸಾಧನೆಗಳು ಏನೇನಿದೆ, ಭಾರತದಲ್ಲಿ ಇಂಧನ ಭದ್ರತೆಯನ್ನು ಹೆಚ್ಚು ಮಾಡಿರೋದು, ಅದರ ಮಹತ್ವದ ಬಗ್ಗೆನೂ ಕೂಡ ನರೇಂದ್ರ ಮೋದಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡೋರಿದ್ದಾರೆ. ಎಸ್ಪೆಷಲಿ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ಕ್ರಮೇಣವಾಗಿ ಅದರ ಪ್ರಮಾಣ ಕಡಿಮೆ ಮಾಡಬೇಕು ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ನಲ್ಲಿ ವಿವಿಧ ಗಣ್ಯರು ಕೂಡ ಬರ್ತಾ ಇರೋದ್ರಿಂದ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಕೈಗೊಂಡಿರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ದೇಶ ವಿದೇಶಗಳ ಗಣ್ಯರು, ಬೇರೆ ಬೇರೆ ದೇಶದ ಗಣ್ಯರು ಕೂಡ ಪಾಲ್ಗೊಂಡಿರೋದ್ರಿಂದ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕಾಗುತ್ತೆ. ಸಾರ್ವಜನಿಕರಿಗೆ ಅಲ್ಲಿ ಪ್ರವೇಶ ಇರೋದಿಲ್ಲ. ಕೇವಲ ಪಾಸ್ ಇದ್ದವರಿಗೆ ಮಾತ್ರ ಒಳಗಡೆ ಪ್ರವೇಶ. ಮತ್ತೆ ಬರುವಂತ ಪ್ರತಿ ವಾಹನಗಳನ್ನ ಪೊಲೀಸರು ತಪಾಸಣೆ ಮಾಡಿನೇ ಒಳಗಡೆ ಬಿಡ್ತಾ ಇದ್ದಾರೆ. ಇನ್ನು ರೈತರಿಗೂ ಕೂಡ ಈ ಯೋಜನೆಯಿಂದ ಅನುಕೂಲ ನಡೆಯುತ್ತೆ. ಯಾಕಂದ್ರೆ ಇಷ್ಟು ದಿನ ಕಬ್ಬು ಅಂದ್ರೆ ಕೇವಲ ಸಕ್ಕರೆ ಮತ್ತೆ ಬೆಲ್ಲ ಉತ್ಪಾದನೆಗೆ, ಅಂದ್ರೆ ಆ ಉತ್ಪನ್ನವನ್ನ ತೆಗೆಯೋದಕ್ಕೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಇನ್ನು ಮುಂದೆ ಎಥನಾಲ್ ಅದರ ಉಪ ಉತ್ಪನ್ನವಾಗಿ ತೆಗೆಯೋದ್ರಿಂದ ಇದರಿಂದ ರೈತರಿಗೂ ಕೂಡ ಕೋಟಿ ಕೋಟಿ ರೂಪಾಯಿಯನ್ನ ಪಾವತಿ ಮಾಡಲಾಗುತ್ತೆ ಸರ್ಕಾರದ ಕಡೆಯಿಂದ. ಈಗ ಎಥನಾಲ್ ಪೂರೈಕೆಗೋಸ್ಕರ ಸುಮಾರು 81,800 ಕೋಟಿ ರೂಪಾಯಿಗಳನ್ನ ಪಾವತಿ ಮಾಡಲಾಗುತ್ತೆ. 49,000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನ ರೈತರಿಗೆ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಹಾಗಾಗಿ ರೈತರಿಗೂ ಕೂಡ ಇದೊಂದು ಉಪಯುಕ್ತವಾದಂತ ಮತ್ತೆ ಆರ್ಥಿಕವಾಗಿ ನಾವು ನೋಡೋದಾದ್ರೆ ಲಾಭ ಕೊಡುವಂತ ಒಂದು ಯೋಜನೆ ಆಗಿದೆ. ಇನ್ನು ಇವತ್ತು ನರೇಂದ್ರ ಮೋದಿ ಅವರು ಗ್ರೀನ್ ಮೊಬಿಲಿಟಿ ರ್ಯಾಲಿಗೂ ಕೂಡ ಒಂದು ಚಾಲನೆಯನ್ನ ಕೊಡ್ತಾರೆ. ಅಂದ್ರೆ ಈ ರ್ಯಾಲಿಯ ಉದ್ದೇಶ ಹಸಿರು ಇಂಧನ ಮೂಲಗಳ ಮೇಲೆ ಚಲಿಸುವಂತ ವಾಹನಗಳ ಭಾಗವಹಿಸುವಿಕೆ ಏನಿದೆ ಅದು ಸಾಕ್ಷಿಯಾಗುತ್ತೆ. ಜೊತೆಗೆ ಹಸಿರು ಇಂಧನಗಳ ಮೇಲೆ ಸಾರ್ವಜನಿಕರಲ್ಲಿ ಒಂದಿಷ್ಟು ಜಾಗೃತಿಯನ್ನ ಮೂಡಿಸೋದು. ತುಂಬಾ ಜನರಿಗೆ ಇವಾಗ ಗ್ರೀನ್ ಎನರ್ಜಿ ಮೇಲೆ ಅಥವಾ ಈ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಇರ್ಬೋದು, ಇಂಥದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದ್ರೂ ಕೂಡ ಅದನ್ನು ತಗೋಬೇಕಾ ಬೇಡವಾ ಇಂಥದ್ದು ಒಂದಿಷ್ಟು ಗೊಂದಲಗಳಲ್ಲಿ ಜನ ಇದ್ದಾರೆ. ಸೊ ಹಾಗಾಗಿ ಸಾರ್ವಜನಿಕರಲ್ಲಿ ಈ ಹಸಿರು ಇಂಧನಗಳ ಬಗ್ಗೆ ಅರಿವನ್ನ ಮೂಡಿಸುವಂತ ನಿಟ್ಟಿನಲ್ಲೂ ಕೂಡ ಮಹತ್ವದ ಒಂದು ಗ್ರೀನ್ ಮೊಬಿಲಿಟಿ ರ್ಯಾಲಿಗೆ ಇವತ್ತು ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾರೆ. ಇನ್ನು ಇವತ್ತು ಇಂಡಿಯನ್ ಆಯಿಲ್ನ ಅನ್ಬಾಟಲ್ಡ್ ಉಪಕ್ರಮದ ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಸಮವಸ್ತ್ರವನ್ನು ಬಿಡುಗಡೆ ಮಾಡ್ತಾರೆ. ಇದು ಕೂಡ ಒಂದು ವಿಶೇಷವಾದಂಥ ಯೋಜನೆ. ಯಾಕಂದರೆ ಒಮ್ಮೆ ಬಳಸಿ ನಾವು ಎಸ್ತಿರ್ತೀವಲ್ಲ ಪ್ಲಾಸ್ಟಿಕ್ ಬಾಟಲ್ಗಳು ತ್ಯಾಜ್ಯ ಅಂತ ಹೇಳಿ, ಅದರಿಂದ ತಯಾರಿಸಿದಂಥ ಸಮವಸ್ತ್ರವನ್ನು ಇವತ್ತು ನರೇಂದ್ರ ಮೋದಿಯವರು ಅನಾವರಣ ಮಾಡೋದು. ಅಂದರೆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ಹಂತ ಹಂತವಾಗಿ ತೊಡೆದು ಹಾಕುವಂಥ ನಿಟ್ಟಿನಲ್ಲಿ ದೂರದೃಷ್ಟಿಯಿಂದ ಇದು ಕೂಡ ಪರಿಸರದ ಮೇಲೆ ಮಾರಕವಾದಂಥ ಒಂದು ಪರಿಣಾಮಗಳನ್ನು ಬೀರೋದ್ರಿಂದ ಆ ದೂರದೃಷ್ಟಿಯಿಂದ ಮಾರ್ಗದರ್ಶನ ಪಡ್ಕೊಂಡಿರುವಂಥ ಇಂಡಿಯನ್ ಆಯಿಲ್ ಮರುಬಳಕೆಯ ಈ ಪಾಲಿಯೆಸ್ಟರ್ ಮತ್ತು ಹತ್ತಿಯಿಂದ ಮಾಡಿದಂಥ ಚಿಲ್ಲರೆ ಗ್ರಾಹಕ ಈ ವಸ್ತುಗಳು ಏನೇನಿರುತ್ತೆ ಅದನ್ನು ಸಮವಸ್ತ್ರವಾಗಿ ಈಗ ಅಳವಡಿಕೆಯನ್ನು ಮಾಡಿಕೊಂಡಿವೆ. ಇದ್ರ ಜೊತೆಯಲ್ಲಿ ನಾವು ನೋಡೋದಾದ್ರೆ ಇಂಡಿಯನ್ ಆಯಿಲ್ನ ಒಳಾಂಗಣ ಸೌರ ಅಡುಗೆ ವ್ಯವಸ್ಥೆಯ ಅವಳಿ ಕುಕ್ ಟಾಪ್ ಮಾದರಿಯನ್ನು ಕೂಡ ಇವತ್ತು ನರೇಂದ್ರ ಮೋದಿ ಅವರು ಲೋಕಾರ್ಪಣೆಯನ್ನು ಮಾಡ್ತಾರೆ. ಒಂದು ನಾವು ನೋಡೋದಾದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ನರೇಂದ್ರ ಮೋದಿ ಅವರನ್ನ ಕರೆಸಿ ಇಂತಹ ಮಹತ್ವದ ಯೋಜನೆಗಳಿಗೆ ರಾಜ್ಯ ಬಿಜೆಪಿ ನಾಯಕರು ಘಟಕ ಏನಿದೆ ಚಾಲನೆಯನ್ನ ಕೊಡಿಸ್ತಾ ಇದ್ದಾರೆ, ಅದರ ಮಹತ್ವವನ್ನ ಸಾರ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಇನ್ನು ಈ ಯೋಜನೆಗಳನ್ನ ನೋಡೋದಾದ್ರೆ ಬಹಳಷ್ಟು ಮಹತ್ವದ ಯೋಜನೆಗಳು, ಜೊತೆಗೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಪರಿಸರವನ್ನ ಸಮತೋಲನದಲ್ಲಿ ಇಡುವಂಥ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂಥ ಯೋಜನೆಗಳು. ಇನ್ನು ವಿದೇಶಗಳ ಗಣ್ಯರು ಕೂಡ, ಅಂದರೆ ಬೇರೆ ಬೇರೆ ದೇಶದ ಗಣ್ಯರು ಕೂಡ ಇವತ್ತಿನ ಈ ಇಂಡಿಯಾ ಎನರ್ಜಿ ವೀಕ್ನಲ್ಲಿ ಪಾಲ್ಗೊಳ್ತಿರೋದ್ರಿಂದ ಭಾರತದ ಸಾಧನೆಯನ್ನ ಪ್ರದರ್ಶಿಸುವಂಥ ಗುರಿಯನ್ನು ಕೂಡ ಸರ್ಕಾರ ಈ ಮುಖಾಂತರ ಹಮ್ಮಿಕೊಂಡಿದೆ. ಫೆಬ್ರವರಿ 6ನೇ ತಾರೀಕು ಅಂದರೆ ಇವತ್ತಿನಿಂದ 8ನೇ ತಾರೀಕಿನ ತನಕ ಈ ಎನರ್ಜಿ ವೀಕ್, ಭಾರತ ಇಂಧನ ಸಪ್ತಾಹ ನಡೆಯುತ್ತೆ ಬೆಂಗಳೂರಲ್ಲಿ.
ಪ್ರಮುಖವಾಗಿ ಇಲ್ಲಿ ವಿಶ್ವದಾದ್ಯಂತ 30ಕ್ಕೂ ಹೆಚ್ಚು ಮಂತ್ರಿಗಳ ಉಪಸ್ಥಿತಿ, ಜೊತೆಗೆ ಭಾರತದ ಇಂಧನ ಭವಿಷ್ಯದ ಸವಾಲುಗಳು, ಅದರ ಅವಕಾಶಗಳು, ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ. ಇನ್ನು ಪ್ರತಿ ಬಾರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಂಗೆ ಆತ್ಮನಿರ್ಭರ್ ಯೋಜನೆಗಳಲ್ಲಿ ಇಲ್ಲೇ ಸಿಗುವಂತ ಮೂಲಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗುತ್ತೆ, ಸಾಧನಗಳನ್ನು ಯಾವ ರೀತಿ ಬಳಸ್ಕೊಳ್ಬೇಕಾಗುತ್ತೆ, ಅದಕ್ಕೆ ಹೆಚ್ಚು ಒತ್ತನ್ನು ನರೇಂದ್ರ ಮೋದಿ ಅವರು ಪದೇ ಪದೇ ಕೊಡ್ತಾನೆ ಇರ್ತಾರೆ. ಅಂತ ಘೋಷಣೆಗಳನ್ನು ಜನರ ಮುಂದೆ ಮಾಡ್ತಾನೆ ಇರ್ತಾರೆ. ಇಂಧನ ಕ್ಷೇತ್ರದಲ್ಲಿ ಎಸ್ಪೆಷಲಿ ಆತ್ಮನಿರ್ಭರತೆಯನ್ನ ಸಾಧಿಸೋಕೆ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮ ಸರ್ಕಾರದ ಪ್ರಮುಖ ಮತ್ತೆ ಮಹತ್ವದ ಗಮನ ಕೇಂದ್ರೀಕೃತ ಒಂದು ಕ್ಷೇತ್ರವಾಗಿದೆ. ಹಾಗಾಗಿ ಸೊ ಈ ಸಪ್ತಾಹ ಏನು ನಡೀತಾ ಇದೆ ಇಂಡಿಯಾ ಎನರ್ಜಿ ವೀಕ್, ಇದು ಮಹತ್ವವನ್ನು ಪಡ್ಕೊಳ್ಳುತ್ತೆ. 2013-14ರಿಂದ ಈ ಎಥೆನಾಲ್ ಉತ್ಪಾದನಾ ಸಾಮರ್ಥ್ಯ ಭಾರತದಲ್ಲಿ ಏನು ಆರಂಭ ಆಯಿತು, ಅಂದರೆ ಎಥೆನಾಲ್ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಉತ್ಪಾದನೆ ಸಂದರ್ಭದಲ್ಲಿ ಕಬ್ಬಿನಿಂದ ಸಿಗುವಂಥ ಒಂದು ಉಪ ಉತ್ಪನ್ನವಾಗಿದೆ. ರೈತರಿಗೂ ಕೂಡ ಇದರಿಂದ ಆರ್ಥಿಕವಾಗಿ ನಾವು ನೋಡೋದಾದರೆ ಸರ್ಕಾರದ ಕಡೆಯಿಂದ ನೆರವು ಕೂಡ ನೀಡಲಾಗುತ್ತೆ. ಅಂದರೆ ಕಬ್ಬು ಇನ್ಮೇಲೆ ಕೇವಲ ಬೆಲ್ಲ ಸಕ್ಕರೆ ಉತ್ಪನ್ನವನ್ನು ತೆಗೆಯೋದಕ್ಕೆ ಮಾತ್ರ ಅಲ್ಲ, ಎಥೆನಾಲ್ ಕೂಡ ಅದು ಹೆಲ್ಪ್ ಮಾಡೋದ್ರಿಂದ, ಉಪ ಉತ್ಪನ್ನವಾಗಿ ಅದನ್ನು ತೆಗೆಯೋದ್ರಿಂದ ರೈತರಿಗೂ ಇನ್ಮೇಲೆ ಆರ್ಥಿಕವಾಗಿ ಸರ್ಕಾರ ಒಂದಿಷ್ಟು ಹಣವನ್ನು ಕೊಡುತ್ತೆ, ಯಾರು ಈ ಥರ ಎಥೆನಾಲ್ ಉಪ ಉತ್ಪನ್ನವನ್ನು ಕೊಡ್ತಾರೆ ಅಂಥವ್ರಿಗೆ. ಸೊ ಈಗ 2013-14ರಿಂದ ಏನು ಎಥೆನಾಲ್ ಉತ್ಪಾದನಾ ಸಾಮರ್ಥ್ಯವನ್ನು ನಾವು ಕಂಪೇರ್ ಮಾಡಿ ನೋಡೋದಾದರೆ ಈಗ ಕಳೆದ 8-10 ವರ್ಷಗಳಲ್ಲಿ ಅದು ಭಾರತದಲ್ಲಿ ದುಪ್ಪಟ್ಟಾಗಿದೆ. ಸೊ ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆನ್ಷನ್ ಮಾಡ್ತಾರೆ. ಭಾರತದ ಇಂಧನ ಭದ್ರತೆಯನ್ನು ಇದು ಹೆಚ್ಚು ಮಾಡಿದೆ. ಇನ್ನು ಹಸಿರು ವಲಯದಲ್ಲಿ ನಾವು ನೋಡೋದಾದ್ರೆ ಅಂದರೆ ಗ್ರೀನ್ ಎನರ್ಜಿ ಅಂತ ಏನು ಕರಿತೀವಿ, ಇಂಗಾಲದ ಡೈಆಕ್ಸೈಡ್ ಅನ್ನು ನಾವು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ, ಅದನ್ನು ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ, ಪರಿಸರವನ್ನು ಸಮತೋಲನವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಈಗ ಗಮನವನ್ನು ಹರಿಸಲೇಬೇಕಾಗಿದೆ. ಕಾರಣ ಈ ಜಾಗತಿಕ ತಾಪಮಾನ ಏರಿಕೆಯಲ್ಲಿ ಏನಿದೆ, ಈಗ ವಿಶ್ವದ ಅನೇಕ ದೇಶಗಳು ಭಾರತದ ಕಡೆಗೆ ಮುಖ ಮಾಡ್ತಾ ಇವೆ. ಇಲ್ಲಿನ ಸಾಂಪ್ರದಾಯಿಕ ಯೋಜನೆಗಳಿರ್ಬೋದು ಅಥವಾ ನಮ್ಮ ಹಿರಿಯರ ಒಂದಿಷ್ಟು ಕೊಡುಗೆಗಳಿರ್ಬೋದು. ಸೊ ಹಾಗಾಗಿ ಭಾರತ ಇದರಲ್ಲಿ ಯಾವ ಥರ ಮೇಜರ್ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಇಡೀ ಜಗತ್ತೇ ಎದುರು ನೋಡ್ತಿರುವಂಥ ಈ ಸಂದರ್ಭದಲ್ಲಿ ಇಂಧನ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸೋಕೆ ಇದೊಂದು ಮಹತ್ವದ ಯೋಜನೆಯಾಗಿದೆ ಇಂಡಿಯಾ ಎನರ್ಜಿ ವೀಕ್. ಈಗ ಎಥೆನಾಲ್ ಮಿಶ್ರಣದ ಮಾರ್ಗಸೂಚಿಗೆ ಅನುಗುಣವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 11 ರಾಜ್ಯಗಳಲ್ಲಿ ಈ ತೈಲ ಮಾರುಕಟ್ಟೆ ಕಂಪನಿಗಳು 84 ಚಿಲ್ಲರೆ ಮಳಿಗೆಗಳಲ್ಲಿ E20 ಇಂಧನವನ್ನು ಲೋಕಾರ್ಪಣೆ ಮಾಡ್ತಾರೆ. ಸೊ ಇಲ್ಲಿ ಅವರು ಸಾಂಕೇತಿಕವಾಗಿ ಈ ಸಪ್ತಾಹದಲ್ಲಿ ಪಾಲ್ಗೊಳ್ತಾರೆ, ಉದ್ಘಾಟನೆ ಮಾಡ್ತಾರೆ. ಅದು ಬೇರೆ ರಾಜ್ಯಗಳಲ್ಲೂ ಕೂಡ ಚಾಲನೆಯನ್ನು ಪಡ್ಕೊಳ್ಳುತ್ತೆ, ಅಂದರೆ ವಿತರಣೆ ಅಲ್ಲೂ ಕೂಡ ಆರಂಭ ಆಗುತ್ತೆ. ಇನ್ನು ಸರ್ಕಾರದ ಗುರಿ ಇರೋದೀಗ 2025ರ ಸಂದರ್ಭದಲ್ಲಿ ಇಂಧನ ಅಂದರೆ ಅದು ಪೆಟ್ರೋಲ್ನೊಂದಿಗೆ 20% ಎಥೆನಾಲ್ನ ಮಿಶ್ರಣ ಆಗಿರುತ್ತೆ. ಈಗ 2025ರ ವೇಳೆಗೆ ಎಥೆನಾಲ್ನ ಸಂಪೂರ್ಣ ಈ 20% ಮಿಶ್ರಣ ಏನಿದೆ ಅದು ಸಾಧಿಸುವಂಥ ಗುರಿಯನ್ನು ಸರ್ಕಾರ ಹೊಂದಿದೆ. ತೈಲ ಮಾರುಕಟ್ಟೆ ಕಂಪನಿಗಳು 2G 3G ಎಥೆನಾಲ್ ಸ್ಥಾವರಗಳನ್ನು ಸ್ಥಾಪಿಸ್ತಾ ಇವೆ. ಅದು ಪ್ರಗತಿಯನ್ನು ಗಳಿಸೋದಕ್ಕೆ ಒಂದ್ಸತಿ ಇದು ಚಾಲನೆಯನ್ನು ಕೊಟ್ಟ ಮೇಲೆ ಸುಲಭ ಆಗುತ್ತೆ ಅಂತ ಹೇಳಿ ಸರ್ಕಾರ ಪ್ಲಾನ್ ಅನ್ನು ಮಾಡ್ಕೊಂಡಿರೋದು. ಪ್ರಮುಖವಾಗಿ ಇಲ್ಲಿ ನಾವು ಹೇಳೋದಾದ್ರೆ ಪರಿಸರದ ಅದ್ರ ಕಡೆ ಬಹಳ ಗಮನವನ್ನು ಹರಿಸಿದೆ. ಹಾಗಾಗಿ ಸೊ ಇಂಡಿಯಾ ಎನರ್ಜಿ ವೀಕ್ನಲ್ಲಿ ಭಾರತ ಈ ಹಸಿರು ಇಂಧನ ವಲಯ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಸಾಧನೆ ಮಾಡಿದೆ, ಮುಂದೆ ಏನೆಲ್ಲ ಸಾಧನೆ ಮಾಡೋಕೆ ಹೊರಟಿದೆ, ಆ ಪ್ಲಾನ್ಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ. ಜೊತೆಗೆ ಈ ಎಲ್ಲ ಅಂಶಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ, ಅಂದರೆ ಜನ ಇವಾಗ ವೆಹಿಕಲ್ ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಅದರಿಂದ ಹೊರಸೂಸುವಂಥ ಈ ಇಂಗಾಲದ ಡೈಆಕ್ಸೈಡ್ ಇರ್ಬೋದು ಮತ್ತು ಪರಿಸರದ ಮೇಲೆ ಆಗ್ತಿರುವಂಥ ಮಾರಕವಾದಂಥ ಪರಿಣಾಮಗಳು, ಎಫೆಕ್ಟ್ಗಳಿರ್ಬೋದು, ಅದ್ರ ಬಗ್ಗೆ ಜನರ ಅರಿವಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಜನ ಮಾತ್ರ ಇವಾಗ ಈ ಹಸಿರು ಇಂಧನ ಕ್ಷೇತ್ರದಲ್ಲಿ ಕೆಲವರಿಗೆ ಒಂದಿಷ್ಟು ಇಂಟ್ರೆಸ್ಟ್ ಇದ್ರೂ ಕೂಡ
ಅದು ಈಸಿಯಾಗಿ ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ, ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೇನೋ, ಅಂದರೆ ವೆಹಿಕಲ್ ಒಂದು ನಾವು ತೊಗೊಂಡ್ರೂ ಕೂಡ ಅದು ಮಧ್ಯದಲ್ಲಿ ನಿಂತೋಗ್ಬಿಡುತ್ತೋ ಏನೋ, ಅದ್ರಲ್ಲಿ ಜಾಸ್ತಿ ದೂರ ಟ್ರಾವೆಲ್ ಮಾಡೋಕ್ಕಾಗಲ್ವೋ ಏನೋ, ಇಂಥ ಬಹಳಷ್ಟು ಗೊಂದಲದಲ್ಲಿ ಜನ ಇರೋದ್ರಿಂದ ಸಾರ್ವಜನಿಕರಲ್ಲಿಯೂ ಕೂಡ ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಇಂಡಿಯಾ ಎನರ್ಜಿ ವೀಕ್ನಲ್ಲಿ ನರೇಂದ್ರ ಮೋದಿಯವರು ಕೆಲವೊಂದು ಕಿವಿ ಮಾತುಗಳನ್ನು ಜನರಿಗೂ ಹೇಳ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಎಲೆಕ್ಷನ್ ದೃಷ್ಟಿಯಿಂದ ನೋಡೋದಾದ್ರೆ ರಾಜ್ಯ ಬಿಜೆಪಿ ಘಟಕ ಹಲವಾರು ಮಹತ್ವದ ಯೋಜನೆಗಳನ್ನ ನರೇಂದ್ರ ಮೋದಿ ಅವರಿಂದ ಚಾಲನೆ ಕೊಡಿಸ್ತಾ ಇದ್ದಾರೆ, ಹೌದು. ಬಟ್ ದೇಶ ಸ್ವಾವಲಂಬಿ ಆಗೋ ನಿಟ್ಟಿನಲ್ಲಿ, ಹಸಿರು ವಲಯದಲ್ಲಿ ಕ್ರಾಂತಿಯನ್ನ ಮಾಡುವಂತ ನಿಟ್ಟಿನಲ್ಲಿ, ಇಂಧನ ಕ್ಷೇತ್ರದಲ್ಲಿ ಎಸ್ಪೆಷಲಿ ಆತ್ಮನಿರ್ಭರವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಈ ಯೋಜನೆಗಳು ಎಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ? ಶರ್ಮಿತಾ ಶೆಟ್ಟಿ, ಇದು G20 ರಾಷ್ಟ್ರಗಳ ನಡುವಿನ ಇಂಧನ ಕ್ಷಮತೆ ಸಂಬಂಧಪಟ್ಟಾಗಿ ನಡೀತಿರ್ತಕ್ಕಂಥ ಒಂದು ಶಕ್ತಿ ಸಪ್ತ ಅಂತ ಇದನ್ನ ಕರಿಬಹುದು. ಪ್ರಮುಖವಾಗಿ ಇಲ್ಲಿ ಭಾರತೀಯ ತೈಲ ನಿಗಮ ಸೌರ ಅಡುಗೆ ವ್ಯವಸ್ಥೆ ಅವಳಿ ಕುಕ್ಟಾಪ್ ಮಾದರಿಯ ಸಮರ್ಪಣೆಯನ್ನ ಮಾಡಲು ಇವತ್ತು ಪ್ರಧಾನಿಯವರು ಮಾಡ್ತಿರುವಂತದ್ದು. ಇದು ಭಾರತದ ಬೆಳವಣಿಗೆಯಲ್ಲಾಗುತ್ತಿರ್ತಕ್ಕಂಥ ಇಂಧನ ಪರಿವರ್ತನೆಯ ಶಕ್ತಿ ಕೇಂದ್ರವನ್ನ ಅನಾವರಣಗೊಳಿಸುವ ಕಾರ್ಯಕ್ರಮ ಆಗಿದೆ. ಸಾಂಪ್ರದಾಯಿಕವಲ್ಲದ ಇಂಧನ ಕೈಗಾರಿಕಾ ವಲಯ, ಸರ್ಕಾರಗಳ ಮತ್ತು ಶೈಕ್ಷಣಿಕ ವಲಯದ ನಾಯಕರನ್ನ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ತರುವಂತದ್ದು. ಸವಾಲುಗಳು ಮತ್ತು ಜವಾಬ್ದಾರಿಯುತ ಇಂಧನ ಪರಿವರ್ತನೆಯ ಅವಕಾಶಗಳ ಕುರಿತು ಇವತ್ತು ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತದ್ದು. ಜಗತ್ತಿನಾದ್ಯಂತ 30ಕ್ಕೂ ಹೆಚ್ಚು ಬೇರೆ ಬೇರೆ ದೇಶದ ಸಚಿವರು ಸಮ್ಮುಖದಲ್ಲಿ 30,000ಕ್ಕೂ ಹೆಚ್ಚು ಪ್ರತಿನಿಧಿಗಳು, 1,000 ಮಳಿಗೆಗಳು, 500ಕ್ಕೂ ಹೆಚ್ಚು ಭಾಷಣಕಾರರು ಭಾರತದ ಇಂಧನ ಭವಿಷ್ಯದ ಕುರಿತು ಸವಾಲುಗಳ ಮತ್ತು ಅವಕಾಶಗಳ ಬಗ್ಗೆ ಇವತ್ತು ಚರ್ಚೆ ಆರಂಭವಾಗಿದೆ. ಕಾರ್ಯಕ್ರಮದಲ್ಲಿ ಕೂಡ ಪ್ರಧಾನಮಂತ್ರಿ ಜಾಗತಿಕ ತೈಲ ಮತ್ತು ಅನಿಲ ವಲಯದ ಪ್ರಮುಖ ಸಿಇಒಗಳ ಜೊತೆ ದುಂಡು ಮೇಜಿನ ಸಭೆಯಲ್ಲಿ ಸಂವಾದದಲ್ಲಿ ಪ್ರಧಾನಿಯವರು ಭಾಗಿಯಾಗ್ತಿದ್ದಾರೆ. ಹಸಿರು ಇಂಧನ ಕ್ಷೇತ್ರದಲ್ಲಿ ಭಾರತ ಬಹು ಹಂತದ ಉಪಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಚರ್ಚೆ ಆರಂಭವಾಗ್ತಿರ್ತಕ್ಕಂಥದ್ದು. ಸುಮಾರು ಇಲ್ಲಿ ಅನೇಕ ದೇಶದ ಪ್ರತಿನಿಧಿಗಳಿರೋದ್ರಿಂದ ಜೈವಿಕ ಇಂಧನ ಸಂಬಂಧಪಟ್ಟಾಗೆ, ಪರಿಸರವನ್ನ ಸಮತೋಲನ ಇಟ್ಕೊಳ್ಳುವ ಸಂಬಂಧಪಟ್ಟಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದ್ದಾರೆ. ಇದು ಸುಮಾರು 1 ವಾರ ನಡೀತಕ್ಕಂತ ಇದು ಇಂಧನ ಸಪ್ತಾಹ ವಾರ ಅಂತಲೇ ಕರೆಯಲಾಗ್ತಿದೆ. ಒಟ್ಟಾರೆ ಭಾರತದಲ್ಲಿ ಜೈವಿಕ ಇಂಧನವನ್ನ ಮುಂದಿನ ದಿನಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು, ಅದಕ್ಕೆ ಬೇಕಾದಂತ ಸವಲತ್ತುಗಳು ಮತ್ತು ಭಾರತ ಸರ್ಕಾರ ಇದನ್ನ ಏನೆಲ್ಲ ಇಂಟ್ರೊಡ್ಯೂಸ್ ಅನ್ನ ಮಾಡುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಈ ಎಲ್ಲದರ ಬಗ್ಗೆ ಕೂಡ ಪ್ರಧಾನಿ ಜಾಗತಿಕ ಸಿಇಒಗಳ ಜೊತೆ ಪ್ರಮುಖವಾಗಿ ಇಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ಶರ್ಮಿತಾ ಶೆಟ್ಟಿ, ಪಟೇಲ್, ಇದ್ರ ಮಹತ್ವವನ್ನ ಮತ್ತೆ ರೈತರಿಗೆ ಯಾವ ತರ ನೆರವಾಗುತ್ತೆ ಅಂತ ನಾವು ತಿಳಿಸ್ಕೊಡೋದಾದ್ರೆ, ಈಗ ಎಥೆನಾಲ್ ಅಂದ್ರೆ ಅದ್ರ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತಂದ್ರೆ, ಈಗ ಕಬ್ಬಿನಿಂದ ಇಷ್ಟು ದಿನ ನಾವು ಉತ್ಪನ್ನ ಅಂತ ಹೇಳಿ ಬೆಲ್ಲ ಮತ್ತೆ ಸಕ್ಕರೆಯನ್ನ ನೋಡ್ತಾ ಇದ್ವಿ. ಎಥೆನಾಲ್ ಈ ಕಬ್ಬಿನ ಉಪ ಉತ್ಪನ್ನ ಆಗಿರೋದ್ರಿಂದ ರೈತರಿಗೆ ಸರ್ಕಾರದ ಕಡೆಯಿಂದ ಆರ್ಥಿಕವಾಗಿ ಎಥೆನಾಲ್ ಅನ್ನ ಖರೀದಿ ಮಾಡೋ ನಿಟ್ಟಿನಲ್ಲಿ ಯಾವ ತರ ಸಹಾಯ ಆಗಬಹುದು? ಖಂಡಿತವಾಗಿಯೂ ಕೇಂದ್ರ ಸರ್ಕಾರದ ಸುಸ್ಥಿರ ಪ್ರಯತ್ನಗಳಿಂದಾಗಿ 2013ರಿಂದ ಇಲ್ಲಿವರೆಗೆ ಎಥನಾಲ್ ಉತ್ಪಾದನೆ 6 ಪಟ್ಟು ಏರಿಕೆ ಆಗಿರುವಂತದ್ದು. ಎಥನಾಲ್ ಮಿಶ್ರಣ ಮತ್ತು ಜೈವಿಕ ಇಂಧನ ಕಾರ್ಯಕ್ರಮದಲ್ಲಿ ಕಳೆದ 8 ವರ್ಷಗಳ ಅವಧಿಯಲ್ಲಿ ಭಾರತದ ಸಾಧನೆಗಳು ಇಂಧನ ಭದ್ರತೆಯನ್ನು ಕೂಡ ಹೆಚ್ಚಿಸಿದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ನಾವು ಜೈವಿಕ ಇಂಧನ ಮತ್ತು ಎಥನಾಲ್ ನ ಮಿಶ್ರಣದಿಂದ ಇಂಧನದಲ್ಲಿ ನಾವು ಸಾಧನೆಯನ್ನ ಮಾಡಿದ್ವಿ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಸುಮಾರು 318 ಮೆಟ್ರಿಕ್ ಟನ್ಗಳಷ್ಟು ಹೊರಸೂಸುವಿಕೆ ಮತ್ತು 54,000 ಕೋಟಿ ರೂಪಾಯಿ ಮೊತ್ತದ ವಿದೇಶಿ ವಿನಿಮಯ ಸೇರಿದಂತೆ ಇದರಿಂದ ಅನೇಕ ಪ್ರಯೋಜನಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ದೇಶದ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2014ರಿಂದ 2022ರ ಅವಧಿಯಲ್ಲಿ ಸುಮಾರು 81,800 ಕೋಟಿ ರೂಪಾಯಿ ಎಥನಾಲ್ ಅನ್ನ ಪೂರೈಕೆ ಮಾಡಲಾಗ್ತಿರುವಂತದ್ದು ಮತ್ತು ರೈತರಿಗೆ 49,000 ಕೋಟಿಯ ಮೊತ್ತವನ್ನು ಕೇಂದ್ರ ಸರ್ಕಾರ ಹಣವನ್ನು ವರ್ಗಾವಣೆ ಮಾಡಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.